ಎಲ್ಲರೂ ಹೇಗಿದ್ದೀರಿ? ನಾನು ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಇವತ್ತು ಒಂದು ಹೊಸ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರೀತಿ ಅನ್ನೋದು ಎಲ್ಲಿ, ಯಾವಾಗ, ಹೇಗೆ ಹುಟ್ಟುತ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿಯ ತನಕ ಯಾರಿಗೂ ಗೊತ್ತಿಲ್ಲ. ಬಡತನದ ಮನೆಯಲ್ಲೇ ಹುಟ್ಟಿದರೂ ಕೂಡ ಸಿರಿತನದ ಪ್ರೇಯಸಿಯನ್ನು ಬಯಸಿದಾಗ ಕಥಾನಾಯಕನಿಗೆ ಆಗುವ ಒಂದು ರೋಚಕ ಕಥೆಯೇ ಈ ಜೋಡಿ ಹಕ್ಕಿ. ಅಂದಹಾಗೆ ಆ ಪ್ರೀತಿ ಅವನಿಂದ ದೂರ ಆಗುತ್ತಾ, ಆ ಪ್ರೀತಿ ಅವನ ಕೈ ಹಿಡಿಯುತ್ತಾ, ಅಥವಾ ಅವರಿಬ್ಬರ ಪ್ರೀತಿ ಇಡೀ ಸಮಾಜಕ್ಕೆ ಮಾದರಿಯಾಗುತ್ತಾ? ಇವತ್ತು ನಾನು ನಿಮ್ಮ ಮುಂದೆ ಈ ಕಥೆಯ ಮೂಲಕ ತಿಳಿಸ್ತಾ ಇದ್ದೇನೆ. ಇವನು ಈ ಊರಿನ MLA. ಜನಗಳಿಗಾಗಿ, ಜನಗಳಿಗೋಸ್ಕರ ತುಂಬ ಸಹಾಯ ಮಾಡುವ ವ್ಯಕ್ತಿ. ಜನಗಳಿಗೂ ಸಹ ಇವನು ಅಚ್ಚುಮೆಚ್ಚಿನ ನಾಯಕ. ಜನಗಳಿಗಾಗಿ ಇವನು ಅನೇಕ ರೀತಿಯ ಸಹಾಯವನ್ನು ಮಾಡ್ತಾ ಬಂದಿದ್ದಾನೆ. ಆದರೆ ಇವನು ತಮ್ಮಂದಿರಿದ್ದಾರಲ್ಲ, ಅವರು ಅಷ್ಟೊಂದು ಸರಿಯಾಗಿಲ್ಲ. ಅಂದರೆ ಇವನು ಜನರ ಮನಸ್ಸನ್ನು ಆಳುವ ನಾಯಕನಾಗಿದ್ದರೆ ಅವರು ಜನರ ವಿರೋಧಿಗಳಾಗಿ ಬದಲಾಗಿದ್ದಾರೆ. ಇವರು ಸೋಮ ಮತ್ತು ಭೀಮ ಅಂತ. ಇವರಿಬ್ಬರು ಸೇರಿದರೆ ಇವರು ಮಾಡದೇ ಇರುವ ಕೆಲಸಗಳೇ ಇಲ್ಲ. ಗಾಂಜಾ, ಡ್ರಗ್ಸ್ ಮತ್ತು ಕೊಲೆ ಕೆಲಸಗಳು ಬೇಜಾನು ಮಾಡವರೆ. ಇವರಿಗೆ ಒಬ್ಬಳು ತಂಗಿ ಅವಳಂದರೆ ಇವರಿಬ್ಬರಿಗೂ ಪಂಚ ಪ್ರಾಣ. ಅವಳ ವಿಷಯಕ್ಕೆ ಯಾರಾದರೂ ಬಂದರೆ ಅವರು ಜೀವಂತವಾಗಿ ಇದ್ದಿದ್ದೇ ನೋಡಿಲ್ಲ. ಅಂದಹಾಗೆ ಒಂದು ವೇಳೆ ಏನಾದರೂ ಅವಳ ತಂಗಿನ ಯಾರಾದರೂ ನೋಡಿದ್ರೆ ಆಗಿದ್ದರೆ ಅವರ ಕತೆ ಅಷ್ಟೇ. ಇವನು ಸಚ್ಚ. ಇವನು ಒಬ್ಬ ಸಾಧಾರಣ ಬಡ ಕುಟುಂಬದ ಹುಡುಗ. ಇವನಿಗೆ ತಂದೆ ಇಲ್ಲ, ತಾಯಿ ಒಬ್ಬಳೇ ಇರೋದು. ಎಲ್ಲ ಮನೆ ಜವಾಬ್ದಾರಿ ಇವನ ಮೇಲೇ ಇದೆ. ಪ್ರತಿಯೊಂದು ಕೂಡ ಆ ತಾಯಿ ಹೇಗೆ ಹೇಳ್ತಾಳೋ ಹಾಗೆ ಕೇಳುವಂಥ ವ್ಯಕ್ತಿ. ಇವನು ಬಹಳಷ್ಟು ಕಡು ಬಡತನದಲ್ಲಿ ಬೆಳೆದಂಥವನಾಗಿರ್ತಾನೆ. ಹಾಗಾದರೆ ಅವನ ಮುಂದಿನ ಕತೆ ಏನಾಗ್ತದೆ ಅನ್ನೋದನ್ನು ನಾವೆಲ್ಲರೂ ನೋಡೋಣ ಬನ್ನಿ. ಕಾಲೇಜಿಗೆ ಹೋಗಿ ಬರ್ತೀನಿ, ಟೈಮ್ ಆಯ್ತು. ಸರಿ, ಹೋಗಿ ಬಾ ಅಮ್ಮ. ಆಯ್ತು ಪಾಪ, ಹೋಗ್ತೀನಿ. ಸರಿ ಆಯ್ತು. ನಮ್ಮ ತಂಗಿನ ನೋಡಿ ಟೋಬೋಸಡಿ ಮಗನ ತಕ್ಕ ನಮ್ಮ ತಂಗಿ ನೋಡಿದ್ರೆ ಯಾರು ಉಳಿದಿಲ್ಲ, ಮುಂದಾದ್ರು ಉಳಿಯೋದಿಲ್ಲ. ತಕ್ಕ ಅವನ ಅಣ್ಣ, ನಂಗೆ ಕಾಲೇಜ್ ಟೈಮ್ ಆಯ್ತು, ಹೋಗ್ಬಿಟ್ಟು ಬರ್ಬಾ. ಆಯ್ತು ಬಾ ತಂಗಿ, ಹೋಗೋಣ. ಸರಿ ಅಣ್ಣ, ನಾ ಕಾಲೇಜ್ ಹೋಗಿ ಬರ್ತೀನಿ, ಹೋಗಿ. ಆಯ್ತು, ಹೋಗಿ ಬಾ. ಅಲ್ಲ, ನಾ ದಿನ ಕಾಲೇಜ್ ಹೋಗ್ಬೇಕಾದ್ರೆ ನೋಡ್ತೀನಿ. ನಾನ್ ನೋಡಿದ್ರು ನೀ ನನ್ ನೋಡಾತಿಲ್ಲ, ಯಾಕ? ನೀವ್ ಯಾರ ನನಗೆ ಗೊತ್ತಿಲ್ಲ, ಮತ್ತೆ ನಾನು ಇಬ್ಬರೇ ನೋಡ್ರಿ. ಅಲ್ರಿ, ನಿಮ್ ಏಜ್ ಅಲ್ಲಿ ನೋಡಿದ್ರೆ ಹೆಂಗ್ ಬೇಕಾದ್ರೆ ಎಂಜಾಯ್ಮೆಂಟ್ ಮಾಡ್ತಾರ. ಅವ್ರ ನೀವ್ ನೋಡಿದ್ರೆ ಈ ಹೊಲ್ದಾಗೆಲ್ಲ ಕೆಲಸ ಮಾಡತ್ತೀರಿ. ನಾ ಒಂದಿನ ಕೆಲಸ ಬಿಟ್ಟಂದ್ರೆ ಈಗ ನಮ್ಮ ಅವಾಗ ಹೊಟ್ಟೆ ಕುಳಿರೋದು. ಅಲ್ಲ, ನೀವ್ ಯಾರಾದ್ರೂ ಲವ್ ಮಾಡತ್ತೀರನ? ನಮ್ಮಂತವ್ರೆಲ್ಲ ಇದೆಲ್ಲ ಲವ್ ಎಲ್ಲ ಸೂಟ್ ಆಗಲ್ಲ. ಆಯ್ತೋರಿ, ನೀವ್ ಕೆಲ್ಸ ಮಾಡ್ರಿ, ನಾ ಮನೆಗ್ ಹೋಗ್ತೀನಿ.
ಲವ್ ಮಾಡಿದ್ರೆ ಇಂಥ ಹುಡುಗನ್ನ ಲವ್ ಮಾಡ್ಬೇಕು ನೋಡ. ಸಚ್ಚ ಬರೋದನ್ನ ಕರ್ಯಾಕೋ. ಏ ಸಚ್ಚವು ಬಾಯ್ಲೆ. ನನಗೆ ಏನು ಸಚ್ಚ ನಮ್ಗೆ ನೋಡಿಲ್ಲ ಹೊಂಟದ ನೀ. ಏನಾಯ್ತು ಹೇಳೋ ದೋಸ್ತ? ಏನು ದೋಸ್ತ ವಾ ನೋಡ್ದ ಕೆಲಸನ ಮಾಡ್ತಿತ್ತಲ್ಲ ಬಾಲ ನಮ್ಮ ಕಡೆ ಒಂದಿಟ್ರೆ ಕುಂಡು ಬಾಲ. ದೋಸ್ತ ನಂಗೂ ನಿಮ್ಗೈತಿ ಮತ್ತೆ ತಿರುಗಾಡಬೇಕು ಅನ್ನೋದು ಭಾಳ ಆಸೆ ಐತಿ. ಆದರೆ ನಮ್ಮ ಮನೆ ಪರಿಸ್ಥಿತಿ ಭಾಳ ಕಡೆ ಗಂಭೀರ ಇತ್ತು. ಅದಕ್ಕಾಗಿ ನಾನು ಕೆಲಸ ಮಾಡ್ಕೊತಿರ್ಬೇಕಾಗಿತ್ತು. ಬಿಡು ಮರ ಯಾರ ಮನ್ಯಾಗ ಕೆಲಸ ಇಲ್ಲ, ಎಲ್ಲಾರ ಮನ್ಯಾಗ ಕೆಲಸ ಇರ್ತಾವ. ಬಾ ಜರ ಕುಂಡ್ರ ಬಾ. ಏ ಬ್ಯಾಡ ದೋಸ್ತ, ಬರೋ ಬಾ 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 ಕುಂಡ್ ಬಾರೋ. ಏ ಹಿಂಗ್ಯಾಕೆ ಮಾಡ್ಕೊಂಡಿದ್ದಿ? ಯಾಕೋ ಒಂದ್ ಸ್ವಲ್ಪ ಆರಾಮ ಅನಿಸ್ವತ್ತಪ್ಪ, ಅದಕ್ಕೆ ಮಾಡ್ಕೊಂಡಿ. ಗುಳ್ಗಿ ತಂದು ಕೂಡಲೇ ನೀವು? ಇಲ್ಲ, ಈಗ ಹೊಲ್ದಂದ್ ಬಂದಿದಿ, ಊಟ ಮಾಡು ಮತ್ತು ಮಲ್ಕೋ ಸ್ವಲ್ಪ. ಮತ್ತು ಹೊಲ್ದನ್ ಕೆಲಸ ಅದು ಮುಗಿತಾನ? ಇನ್ನೊಂದು ಸ್ವಲ್ಪ ಐತೆ, ಒಮ್ಮೆ ಊಟ ಮಾಡಿ ಹೋಗಿ ಅದನ್ನ ಮಾಡಿ ಬರ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್ ಅಣ್ಣ. ಇಲ್ಲಿ ಗಾಂಜಾ ಸೇರ್ತಾ ಇದ್ದಾರೆ ಸರ್, ಕಾಲೇಜ್ ಹುಡುಗರು. ಇದು ಗಾಂಧಿನಗರ ಸರ್. ಆಯಿತು, ನಾನು ಇವಾಗಲೇ ಬರ್ತೀನಿ. ಸರಿ ಆಯ್ತು. ರೇ ನಾಟು ನಡಿ. ನಮಸ್ಕಾರ. ಏನೇನು ಹೆಸರು? ಏಕ್ರಿ ಸರ್, ಏನಾಯ್ತು? ನಿನ್ನ ಹೆಸರು ಹೇಳು. ಅಕ್ಷಯ್. ಏನು ಕೆಲಸ ಮಾಡ್ತಿಲ್ಲ ನೀನು? ನಾನು MLA ಸಾಹೇಬ್ರ ಮನೇಲಿ ಕೆಲಸ ಮಾಡ್ತೀನಿ. ಗಾಂಜಾ ಯಾರು ತಂದು ಕೊಡ್ತಾರಲ್ಲ ನಿಮ್ಗೆ? ನನಗೇನು ಗೊತ್ತಿಲ್ಲ ರೀ. ಸುಳ್ಳು ಹೇಳ್ಬಾಡ್ಲೇ ಮಗನ. ಅವರಿಬ್ರು ನಿನ್ನ ಹೆಸರು ಹೇಳ್ಯಾರ. ಟ್ರೈನ್ ಆಟು ಆ ಮಕ್ಕಳನ್ನ ಇಬ್ಬರು ಕರ್ಕೊಂಬ ಇಲ್ಲಿ. ಆಯ್ತು ಸರ್. ಮಕ್ಕಳ್ರೆ, ನಿಮಗೆಲ್ಲ ಗಾಂಜಾ ಯಾವ ತಂದು ಕೊಡ್ತಾನೋ? ಯಾಕಲೇ ಮಗನ ಸುಳ್ಳು ಹೇಳ್ತೇನ? ಸರ್ ನಾ ತಂದು ಕೊಟ್ಟಿಲ್ರಿ. ಬೋಸಡಿ ಮಗನ ಕರೆ ಹೇಳ, ಇರ್ಲಿಕ್ಕೆ ಒದ್ದು ಒಳಗಾಗ್ತಾನೆ ನಾನು. ಸರ್ ನಾವು ಅಲ್ರಿ MLA ತಾಂಬೋಳು ತಂದು ಕೊಡ್ತಾರೆ. ಹೌದಾನ? ನೋಡ್ರಿ ಮಕ್ಕಳು ಹೊರಗೆ. ಟ್ರೈನ್ ಆಟು ಆ MLA ಒಂದು ಫೋನ್ ಹಾಕು. ಹಲೋ ಸರ್, ನಮಸ್ತೆ ರೀ. SR ಮಾತಾಡ್ತಾರೆ. ಹೇಳಪ್ಪ, ಏನಾಯ್ತಾ? ನಮಸ್ಕಾರ ಸರ್. ಅದೇ ಸರ್, ಇಲ್ಲಿ ಗಾಂಜಾ ಹುಡುಗರು ನಿಮ್ಮ ತಮ್ಮಗಳು ಸಪ್ಲೈ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಪ್ಪ, ಸಂಜೆಗೆ ಬಾ, ಇಲ್ಲೇ ಮಾತಾಡೋಣ. ಹೌದಾ ಸರ್? ಸರಿ ಸರ್, ಬರ್ತೀನಿ ಸರ್. ಓಕೆ ಸರ್. ಸರ್, ನಿಮ್ಮ ತಮ್ಮಗಳು ಏನೋ ಗಾಂಜಾ ಸಪ್ಲೈದಾಗ ಸಿಕ್ಕೊಂದಂಗೆ ಕಾಣ್ತಾರೆ ರೀ. ಅಂದ್ರೆ ಪೊಲೀಸ್ ಸ್ಟೇಷನ್ದಿಂದ ಕಾಲ್ ಮಾಡಿದ್ದಾರೆ ಸರ್ ರೀ. ಸಾಯಂಕಾಲ ಮನೆ ಕಡೆ ಬಾ ಅಂತ ಹೇಳೇನ್ರಿ ಅವ್ರು. ನಿಮ್ಮ ಜೋಡಿ ಮಾತಾಡೋರದಾರ ಹತ್ರ. ಆಯ್ತಲ್ಲ, ಮನೆ ಕಡೆ ಬರಲಿ. ಅಣ್ಣ ಪುಣಚನು ತಮ್ಗಳ್ರಿ ಎಲ್ಲದರಿ? ಹಲೋ ಅಣ್ಣ. ಇಬ್ರು ಅರ್ಜೆಂಟ್ ದೌಡ್ ಮನೆ ಕಡೆ ಬರ್ರಿ. ಹಾಂ ಬರತ್ತೀವಣ್ಣ. ಬಂದು ಒಂದು ಸ್ವಲ್ಪ ಕೆಲಸ ಐತಿ. ಅಣ್ಣ ಪುಣಚನ ಮನೆ ಬನ್ನತಾನು, ಜಲ್ದಿ ಹೋಗೋಣ ಬಾ. ಯಾಕಣ್ಣ ಅಷ್ಟು ಜಲ್ದಿ ಬರಕ್ಕೆ ಹೇಳಿದಿ?
ತಮ್ಮ ಇಲ್ಲಿ ಬಾ ಅನ್ಕೊಂಡು ಬಾಯ್ ಹೇಳ್ತೇನೆ ನಾನು. ತಮ್ಮಗೌಡ್ರ ನೀವಿಬ್ರು ಏನು ಕೆಲಸ ಮಾಡತ್ತೀರಿ? ಏನಿಲ್ಲ ನಮ್ದು ಅದ ಐತಿಲ್ಲ ತಂದೆ ಬಡ್ಡಿ ವ್ಯವಹಾರ ಮಾಡ್ಕೊತ ದೇವನು. ಅಲ್ಲ ತಮ್ಮ, ಮತ್ತು ಈಗ ಜಸ್ಟ್ ಫೋನ್ ಬಂದಿತ್ತು, ಗಾಂಜಾ ಗಿಂಜಾ ಏನೋ ಸಪ್ಲೈ ಮಾಡಾಕ್ತೀರಂತ. ಯಾವ ಹೇಳಿದ ನಾನು ನಿನಗೆ? ಈಗ ಜಸ್ಟ್ ಇನ್ಸ್ಪೆಕ್ಟರ್ ಫೋನ್ ಹಚ್ಚಿದ್ದ, ಇನ್ಸ್ಪೆಕ್ಟರ್ ಬರ್ಲತ್ತಾನು. ನಮಸ್ಕಾರ. ನಮಸ್ಕಾರ, ಸರ್ಕೊಂಡು ಬರ್ರಿ. ಸರ್, ನಿಮ್ಮ ತಮ್ಮ ಅದ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಗೆ ಆಗಲೇ ಕಂಪ್ಲೇಂಟ್ ಬಂದಿದೆ. ಸರ್, ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಾರೋ? ಏನು ಪಕ್ಕಾ ಇನ್ಫಾರ್ಮೇಷನ್ ಮಾಡಿದ್ದು, ಏನು ಫೇಕ್ ನ್ಯೂಸು? ಇಲ್ಲ ಸರ್, ಕಂಪ್ಲೇಂಟ್ ಬಂದಿರೋದಕ್ಕೇ ನಿಮ್ಗೆ ಬಂದಿಲ್ಲ ಎನ್ಕ್ವೈರಿ ಮಾಡ್ತಾ ಇರೋದು. ಕಂಪ್ಲೇಂಟ್ ಕಾಪಿ ಇದೆ ತರ್ಸಲ? ತರಿಸು. 302 ಕಂಪ್ಲೇಂಟ್ ಕಾಪಿ ತೊಗೊಂಬರಪ್ಪ. ಅಲ್ಲಿ ಕೊಡಪ್ಪ. ನಿನ್ನ ಗಾಡೀಲಿ ವೇಟ್ ಮಾಡು, ಬರ್ತೀನಿ. ತಮ್ಮ ಕ್ಯಾಶ್ ತೊಗೊಂಬರ್ ಹೋಗಿ. ಸರ, ಇದನ್ನು ಮಾಮೂಲಿ ತೊಗೊಂಡು ನೀವು ಅದನ್ನು ಕೇಸನ್ನು ಮುಚ್ಚಾಕಿಬಿಡ್ರಿ. ಆಯ್ತು ಸರ್, ನೀವೇನು ವರಿ ಮಾಡ್ಕೋಬೇಡಿ. ನಾನು ಇದನ್ನ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ನನಗೆ ಗೊತ್ತು. ನೀವೇನು ವರಿ ಮಾಡ್ಕೋಬೇಡಿ. ಈ ಥರದ ಕೇಸ್ನ ಎಷ್ಟು ಹ್ಯಾಂಡಲ್ ಮಾಡಿಲ್ಲ ನಾನು. ಆಯ್ತು ಸರ್, ನಾನು ಬರ್ತೀನಿ. ಒಂದು ನಿಮಿಷ ಸರ್, ನಾವು ಸ್ವಲ್ಪ ದುಡ್ಡು ಕೊಡೋಣ ಅವ್ರಿಗೆ. ಮತ್ತೆ ಕ್ಯಾಶ್ ಕೊಡಬೇಕು? ನಿನಗೆ ಗೊತ್ತಾಗಲ್ಲ, ನಾ ಕೂಡನಾ? ಆಯ್ತು ಸರ್, ನಿಮ್ಗೆ ಏನು ಮುಡಿಸ್ಬೇಕಾಯ್ತು ನಾ ಟೇಷನ್ಗೆ ಮುಡಿಸ್ತೀನೋ, ನೀವು ಹೋಗಿಬಿಡ್ರಿ. ಸರಿ ಆಯ್ತು ಸರ್. ಅಣ್ಣ ಒಂದು ಸ್ವಲ್ಪ ಕೆಲಸ ಐತೆ ಹೊರಗೆ, ಹೋಗ್ಬಿಡ್ತಾನೆ ಸ್ವಲ್ಪ. ಸರಿ ಆಯ್ತು, ಜಲ್ದಿ ಹೋಗಿ ಬರ್ರಿ. ಸರ್, ನಿಮ್ಮನ್ನೊಂದು ಕೆಲಸ ಆಗ್ಬೇಕು ಸರ್. ಏನು ಹೇಳಿ? ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಸರ್? ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಅದು ತುಂಬ ರಿಸ್ಕು. ಹಂಗೆ ಮಾಡ್ಬೇಡ್ರಿ ಸರ್, ಹೇಳ್ರಿ ಸರ್. ಇಲ್ಲಪ್ಪ, ಹಾಗೆಲ್ಲ ಹೇಳೋಕ್ಕಾಗಲ್ಲ ಸರ್. ಅವ್ನು ಏನು ಮಾಡಲ್ರಿ, ಸ್ವಲ್ಪ ಹೇಳ್ರಿ ಸರ್. ಇದು ತುಂಬ ಸೀಕ್ರೆಟು, ಹೇಳ್ತೀನಿ, ಆದರೆ ಯಾರಿಗೂ ಹೇಳ್ಬಾರ್ದು. ನಮ್ಮಲ್ಲೇ ಇರಲಿ. ಕೊಟ್ಟಿರೋದು ರವಿ. ಆ ರವಿ ಗೊತ್ತಾಯ್ತು ಬಿಡಿ ಸರ್, ಏನು ಮಾಡಲ್ಲ ಬಿಡಿ ಸರ್ ಅವಂಗ. ಆಯಿತು, ಇದನ್ನ ತುಂಬ ಸೀಕ್ರೆಟಾಗಿ ಹ್ಯಾಂಡಲ್ ಮಾಡಿ, ನಾನು ಬರ್ತೀನಿ. ನಡಿ, ಆ ಬೋಸ್ಲಿ ಮನೆ ಕಡೆ ಹೋಗಿ ಬರ್ನು. ಆಯ್ತು, ಏನು ಹೋಗೋಣ. ಅಣ್ಣ ಅಲ್ಲಿ ರೇವಣ್ಣ ಇದ್ದಾನಣ್ಣ ಅಲ್ಲಿ. ಮಗನ ನಮ್ಮ ಕೆಲ್ಸಕ್ಕೆ ಅಡ್ಡ ಬರ್ತೆ. ನಾವು ಮಾಡೋ ಕೆಲಸ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ಬೋಸಡಿ ಮಗನ. ಇಲ್ಲ ದನಿ, ಇನ್ನೊಮ್ಮೆ ಈ ಸಲ ಹೇಳೋದಿಲ್ಲ, ದಯವಿಟ್ಟು ಕ್ಷಮಿಸಿದ್ದು. ಅಣ್ಣ ಒಟ್ಟೆ ಊಸ್ಬೇಡ, ಇವ್ದು ನಮ್ಮ ಪ್ರಾಬ್ಲಮ್. ಇವನು ಕುಲ ಮಾಡಿಬಿಡ ಒಟ್ಟ. ಅಪ್ಪ, ನಾ ಕಾಲೇಜ್ ಹೋಗ್ಬಿಡ್ತೀನಿ, ಟೈಮ್ ಆಗಿದೆ. ಆಯಿತು, ನಿಮ್ಮ ಮನವ್ನ ಕರ್ಕೊಂಡು ಹೋಗು. ಅಪ್ಪ, ಅನ್ನಗಳು ಬೇಡ ತಗೋರಿ, ಗೊತ್ತ ಏನ್ ದಿನ ಬರ್ತಾರೆ, ನಾ ಹೋಗ್ತೀನಿ. ಆಯಿತು, ನಿನ್ನಿಷ್ಟ. ಆಯ್ತು ಹೋಗಪ್ಪ, ನಾ ಹೋಗ್ಬಿಡ್ತೀನಿ. ಏನ್ರಿ ಮೇಡಮ್, ನೀವು ಈ ಕಡ್ರಿ ಏನ್ ಮಾಡತ್ತೀರಿ ಇಲ್ಲಿ? ಕೆಲಸ ಮಾಡತ್ತ ನೋಡ್ರಿ ಮೇಡಮ್. ಹೌದಾ? ನಾನು ನಿಂಗೆ ಒಂದೇನೋ ಹೇಳ್ಬೇಕಲ್ಲ. ಏನು ಹೇಳ್ರಿ ಮೇಡಮ್? ಏನಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಏನ್ ಮಾಡತ್ತಿದ್ರಿ? ಕೆಲಸ ಮಾಡ್ರಿ. ಏನು ಹೇಳ್ರಿ, ಏನು ಹೇಳ್ತೀರಿ? ನಾನು ಎಲ್ಲಾ ಹುಡುಗರ್ನು ನೋಡೇನಿ, ಆದ್ರ ನಿಮ್ಮಂತ ಹುಡುಗನ ಎಲ್ಲೂ ನೋಡಿಲ್ಲ ಬಿಡ್ರಿ. ನೀವೇನು ಹೇಳಾಕತ್ತೀರಿ, ನಂಗೆ ಅರ್ಥ ಆಗೋತ್ರಿ. ಏನ್ರಿ ಅರ್ಥ ಆಗೋದಿಲ್ಲ ನಿಮ್ಗ? ಅಯ್ಯೋ,
ನೀವಂದ್ರೆ ನಂಗೆ ಭಾಳ ಇಷ್ಟ. ಇನ್ನೊಂದೇನಂದ್ರೆ ಮದ್ವೆ ಅಂತ ಆದ್ರೆ ನಿಮ್ಮನ್ನ ಆಗ್ಬೇಕಂತ ಡಿಸೈಡ್ ಆಗಿ. ಏನು ಹೇಳಕತ್ತೀರಿ ಮೇಡಮ್ ನೀವು? ನಿಂಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ಲ. ನೀನಂದ್ರೆ ನನಗೆ ಭಾಳ ಇಷ್ಟ ಅಷ್ಟ. ನನಗೂ ಲವ್ ಮಾಡೋದು ಅಂದ್ರೆ ಇಷ್ಟ ರೀ, ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಭಾಳ ಗಂಭೀರ ಐತಿ. ಅಯ್ಯೋ ಇಷ್ಟನಾ? ನಾ ಅದಿಲ್ಲ, ಅದನ್ನ ಯಾಕೆ ವಿಚಾರ ಮಾಡ್ತಿ? ಬಿಡು. ಇದೆಲ್ಲ ಬ್ಯಾಡ್ರಿ, ನನ್ನ ಪಾಡಿ ನಾನು ನನ್ ಜೀವ ಹೋದ್ರೆ ನಿನ್ ಬಿಟ್ಕೊಡಲ್ಲ. ಪ್ಲೀಸ್ ರ, ನನ್ ಪ್ರೀತಿ ಒಪ್ಕೋ. ನೀನಂದ್ರೆ ನಂಗೆ ಭಾಳ ಇಷ್ಟ. ಸ್ವಲ್ಪ ಅರ್ಥ ಮಾಡಪ್ಪ, ನಂದು ಪರಿಸ್ಥಿತಿ ಭಾಳ ಗಂಭೀರ ಐತಿ. ನಂಗ ಏನ್ ಮಾಡ್ತಿ ನಂಗೆ ಗೊತ್ತಿಲ್ಲ. ನೀನ್ ಮಾತ್ರ ನನಗೆ ಭಾಳ ಇಷ್ಟ. ನಂಗೆ ನಿನ್ ಬೇಕು. ಬ್ಯಾಡ ಬ್ಯಾಡ ನಂಗೆ ನಿನ್ ನಂಗೆ ನೀ ಏನ್ ಮಾಡ್ತಿ ನಂಗೆ ಗೊತ್ತಿಲ್ಲ. ನೀ ಅಂದ್ರೆ ನಂಗೆ ಭಾಳ ಇಷ್ಟ. ನಂಗೆ ನಿನ್ ಬೇಕಷ್ಟ. ಪ್ಲೀಸ್ ನನ್ ಪ್ರೀತಿ ಒಪ್ಕೋ. ನಂಗೂ ನೀ ಅಂದ್ರೆ ಇಷ್ಟ ಆಗಿದೆ. ಆಯ್ತು, ನಾನು ನಂಬರ್ ತೋರಿ ಹೇಳ್ತೀನಿ. 895136. ಆಯ್ತು, ಹಂಗಂದ್ರೆ ನಾನು ಹೋಗ್ತೀನಿ. ಏ ತಮ್ಮ, ಹೇಳ ಹೊಲಕ್ಕದು ಹೋಗ್ತಿಲ್ಲ? ಟೈಮ್ ಆಗೈತಿ. ಹೋಗ್ತಾ ಆಮೇಲೆ ಹೇಳಪ್ಪ, ಹೇಳ ಟೈಮ್ ಆಗೈತಿ. ಏನ್ ಮಾಡದೆ? ಏನಿಲ್ಲ, ಒಂದು ಹೇಳ್ತೇನೆ. ನಿನ್ನ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿಯಲ್ಲಿ ನಿಜ ಸುಳ್ಳು ಅಂತಿರಲ್ಲ. ಒಂದು ನಂಬಿಕೆ ಇರ್ತೈತಿ. ಆ ನಂಬಿಕೆ ಇಬ್ರು ಮನಸ್ಸುಗಳ ನಡುವೆ ಇರ್ಬೇಕು. ಈ ನನ್ನ ಕಣ್ಣುಗಳು ನೋಡುವ ಕೊನೆ ನೋಟ ನೀನ ಸಚ್ಚ. ನನ್ನ ಮನಸ್ಸಿಗೆ ಬಂದಿದ್ದು ಮೊದಲು ನೀನ, ಮತ್ತೆ ಕೊನೆ ಆಗೋದು ನೀನ. ಸಚ್ಚ, ಬಾಳ ಬೇಸರ ಆಗೈತಿ. ಎಲ್ಲಾದ್ರೂ ಹೊರಗಡೆ ಹೋಗೋಣ ಬಾ. ಈಗ ಬೇಡ, ನಾನು ಸ್ವಲ್ಪ ಕೆಲಸ ಐತಿ. ನಾ ಎಲ್ರಿ ಬಿಟ್ಟಂತ ಗೊಂಜ ಮಾಡಿದೆ. ನಮ್ಮ ಮೆಟ್ಟೆ ಬಡ್ದ್ರು ಹೋಗ್ತಾ. ಅಯ್ಯೋ, ನಮ್ಮ ಅತ್ತಿಗೆ ಎಷ್ಟರ ಹೆದರ್ತಿ ಸಚ್ಚ ನೀನ. ನನ್ ಕಡೆ ರೊಕ್ಕಿಲ್ಲ. ಸಚ್ಚ, ನಿನ್ ಕಡೆ ಯಾರ ರೊಕ್ಕ ಕೇಳಾರ? ನಾ ಅದಿನಿಲ್ಲ, ಹೋಗೋ ನಡಿ. ಹಂಗಲ್ಲ, ಮತ್ ನಿನ್ ಕಡೆ ರೊಕ್ಕ ಇಸ್ಬೇಕು, ನನಗೆ ಒಂಥರ ಆಗುತ್ತೆ. ಸಚ್ಚ, ರೊಕ್ಕದ ವಿಚಾರ ಯಾಕೆ ಮಾಡತಿ? ಹೋಗೋ ನಡಿ. ನಿನ್ ಕಡೆ ಯಾರ ರೊಕ್ಕ ಕೇಳತ್ರಿ ಇವಾಗ? ಆಯ್ತು, ನಾಳೆ ನಾನು ಕಾಲೇಜ್ ಹತ್ರ ಬಿಡ್ತೀನಿ, ರೆಡಿ ಆಗಿ. ಆಯ್ತು. ಸುಖಾಸ್ ಹೋಗ್. ಸಚ್ಚ ಹೊಂಟ ಕರ್ಯಾಕೋ. ಸಚ್ಚ ಬರಾಕೋ. ಸಚ್ಚ ಅಂತ ಫೋನ್ ಆಯ್ತು, ಗಪ್ಪ ಹೋಗಿ ಬರ್ತಾನೆ. ಸ್ವಲ್ಪ ಹೋಗಿ ಬರ್ತಾ. ಯಾರು ಎಲ್ಲಿ ನೋಡಿದಂಗ ಅದಕ್ಕೆ ನೋಡಿದನ ದುಸ್ತಕ್ಯಾ MLA ಮರಾಳಕಿ. ಯಾರ ಕೆಡ್ಕೊಂಡು ನಿಕ್ಕಿನ ಯಾರು ಹುಡುಗಿದಾಳಕ್ಕೆ ಈಕೆ MLA ಮಗಳದಾವ. ಮಾನ್ಯ ಅವ್ರ ತಂಗಿ ನೋಡಿಕೊಂಡು ಒಬ್ರು ಕೊಂದಾರು. ಇನ್ನೇನು ಬರ್ತಾರ ಅವ್ರ, ಇನ್ನೂ ಕೊಂದ ಬರ್ತಾರಪ್ಪ. ಏನ್ ಹೇಳ್ತು? ಕರೆ ಸೀರಿಯಸ್ ಒಟ್ಟು ನಂಗೆ ಅಂಜಿ ಬರಾಯ್ತು. ನನಗೂ ಗೊತ್ತಾಯ್ತು, ನನಗೂ ಕರೆ ಹೇಳ್ರು. ನೋಡಿ ಮರ MLA ಮನ್ಯಾಗ ಹಂಗೆ ನೋಡಿದ್ರೆ ಅವ್ರು ಗೊತ್ತಾಗ್ತದೆ. ಗೊತ್ತಾದ್ರೆ ಕೊಂದ ಬರ್ತಾರ. ಏನ್ ಕೇಳ್ಕೊಂಡ್ಯೋ ದೋಸ್ತ? ದೋಸ್ತ MLA ಮಾಡತ್ತ ಗೊತ್ತಿದ್ದಿಲ್ಲ ನನಗೆ. ಹೆಂಗ್ ಮಾಡ್ತೀನ? ಬರ್ತೀನಿ. ಆಯ್ತು, ಸವಾಸ್ ಬೇಡ, ಬಿಟ್ಟ ಬಿಡ್ತೀನಿ. ಬೇಡ ದೋಸ್ತ ಬೇಡ. ಯಾಕಪ್ಪ ಹಿಂಗ್ಯಾಕಾಗಿದೆ? ಏನಿಲ್ಲ ಬಿಡುವ. ಯಾಕಪ್ಪ ಇಷ್ಟಾಗ ಸಿಟಿಗೆ ಬರತ್ತಿದಿ? ನನಗೆ ಯಾಕೋ ಆರಾಮ ಅನ್ಸತ್ತು. ಒಟ್ಟು ನನಗೆ ಆಡಕ್ಕೆ ಹೋಗ್ಬೇಡ, ಸುಮ್ಮಿದ್ದು ಬಿಡು. ಆರಾಮ ಅನಿಸ್ಲಿಲ್ಲ ಅಂದ್ರೆ ಊಟ ಮಾಡಿ ಗುಳಿಗೆ ತಗೋ ಮತ್ತು ಮಲ್ಕೋ.
ಅದು ಯಾರ್ದು ಫೋನ್ ಬರೋದತ್ ನೋಡಿ ಎತ್ತಿವಿ ಮಾತಾಡ್ಲ. ಯಾರ್ದು ಇಲ್ಲ, ನೀ ಹೋಗಿ ಹೊರಗೆ ಹೋಗಿ ಕೆಲಸ ಮಾಡು, ಹೋಗಿ ಸುಮ್ಮ ತಲೆ ಕಾಡ್ಬೇಕು ನನಗೆ. ಆಯ್ತಾಳ ಏನಾರ ಮಾಡ್ಕೊ, ನಾ ಹೋಗ್ತೀನಿ. ಏ ಭಾವ, ಭಾವ ಏನಾಗೈತಿ ನಿನ್ಗ? ಹಾ, ಕಾಲ್ ಮಾಡ ಕಾಲ್ ಪಿಕ್ ಮಾಡುವಲ್ಲಿ, ಮೆಸೇಜ್ ಮಾಡ ರಿಪ್ಲೈ ಮಾಡುವಲ್ಲಿ. ಸಚ್ಚ ಏನಾಗೈತಿ ನಿನ್ಗ? ನೀ MLA ಮಗಳು ಅಂತ ಗೊತ್ತಿದ್ರೆ ನಾನು ಲವ್ ಮಾಡ್ತಿದ್ದಿಲ್ಲ. ನೀ ಅದು ಮೊದಲೇ ಹೇಳ್ಬೇಕು ನನಗೆ. ಹೇ, ನಾನ್ ನಿನ್ಗ ಅವಾಗ ಹೇಳಿದ್ರ ನೀ ನನ್ ಲವ್ ಮಾಡ್ತಿದ್ದಿಲ್ಲ ಸಚ್ಚ. ಏ ಸಚ್ಚ, ನನ್ ಜೀವಕ್ಕಿಂತ ಹೆಚ್ಚು ನೀನ್ ಲವ್ ಮಾಡ್ತೀನಿ. ಮದ್ವೆ ಆದ್ರೂ ನಿನ್ ಜೊತೆನ, ಸತ್ರು ನಿನ್ ಜೊತೆನ. ಒನ್ನೊಂದ್ ಬೆಕ್ಕದಾಗ್ಲಿ, ನಾನ್ ಮಾತ್ರ ನೀನ್ ಬಿಟ್ಕೊಡೋ ಮಾತೇ ಇಲ್ಲ. ನೀನಂದ್ರ ನಂಗೆ ಬಾಳ ಇಷ್ಟ. ನನಗೂ ನೀ ಅಂದ್ರೆ ಇಷ್ಟನ, ಆದ್ರೆ ಎಲ್ರಿ ನಿಮ್ಮ ಮನೆ ಒಳಗೆ ಗೊತ್ತಾದ್ರೆ ನಮ್ಮ ಕೊಂದ ಬಿಡ್ತಾರೆ. ಪ್ಲೀಸ್ ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಏನ್ ಸಚ್ಚ, ನೀ ನಮ್ಮ ಅಣ್ಣಗಳನ್ನ ನೋಡಿ ಅಂಜಾಕತ್ತಿ? ನಮ್ಮಂತ ಬಡ್ರಿಗೆ ಇದೆಲ್ಲ ಸೂಟ್ ಆಗಲ್ಲ. ನೀ ನೋಡಿದ್ರೆ ಆರಾಮನಾಗಿರ್ತಿ, ನಾನು ನೋಡಿದ್ರೆ ತಟ್ಟಾಗಿರ್ತಾನೆ. ನನಗೆ ಸೂಟ್ ಆಗಲ್ಲ, ನಾನು ಮರ್ತು ಬಿಡಿ. ಏ ಸಚ್ಚ, ಪ್ರೀತಿ ಒಳಗ ಅರಮನೆ ಗುಡಿಸ್ಲಾ ಅಂತಿರಲ್ಲ. ಇಬ್ರು ಮನಸ್ಸುಗಳು ಸೇರಿದ್ರನ ಪ್ರೀತಿ ಆಗ್ತೈತಿ. ಹಿಂಗೇನ್ ಹುಚ್ಚಿಡ್ದತನ? ಬಿಡ ಅಂತಾನೆ ಹೆಂಗ್ ಬಿಡ್ಲಿ ನನ್ನ? ನಿನ್ನ ಕೈ ಮುಗಿತೇನೆ, ನಾನು ಪಾಡಿಗೆ ನಾನು ಇರಕ್ಕೆ ಬಿಡು, ನಿಮ್ಮ ಮನೆಗೆ ಹೋಗ್ಬಿಡು. ಏ ಸಚ್ಚ, ಈ ಜೀವ ಇರುವವರೆಗೂ ನಿಂಗೆ ಒಟ್ಟ ಬಿಡಂಗಿಲ್ಲ. ನೋಡ್ ಸಚ್ಚ, ಇದ್ರು ನಿನ್ ಜೊತೆ, ಸತ್ರುನು ನಿನ್ ಜೊತೆ. ನೀ ಅಂದ್ರೆ ನಂಗೆ ಬಾಳ ಇಷ್ಟ ಅಲ್ಲೋ ಸಚ್ಚ. ನಂಗೆ ನಿನ್ ಬಿಟ್ಟು ಇರಕ್ ಆಗೋದಿಲ್ಲ. ನಿಮ್ಮ ಮನ್ಯಾಗ ಗೊತ್ತಾದ್ರೆ ನಮ್ಮ ಮಗು ಮಸೋದಿಲ್ಲ, ಕೊಂದೇ ಬಿಡ್ತಾರೆ. ಏ ಸಚ್ಚ, ನಾ ಇರುತ್ತನ ನೀ ಯಾಕೆ ಅನ್ಸ್ತೀಯೋ? ಈ ಕೆಮ್ಮಲ್ಲಿ ಮಗಲ್ಲ ಹಂಗೂ ಅವ್ರ ಅನ್ನ ಗಟ್ಟಿ ಬರ್ತಾನು, ಹೇಳ್ತಾನ ಅವ್ರಿಗೆ ಒಂದು ಫೋಟೋ ಹಿಡ್ಕೊಂಡು ಒಂದು ಸೇಫ್ಟಿ. ಆಯ್ತು ಅವ್ರ ಅನ್ನಗಳು ಹೇಳ್ಕೊಂಡು ನಾವು ನಿನ್ ಮಾತ್ರ ಒಟ್ಟ ಬಿಟ್ಕೊಡೋದಿಲ್ಲ. ಈದ್ ಮಾತ್ರ ನಿನ್ ತಲೆ ಒಳಗೆ ಇಟ್ಕೋ. ಆಯ್ತು, ನಿನ್ನ ಮನೆಗೆ ಹೋಗು. ಹಲೋ, ಹಾಂ ಹೇಳ. ಮನೆ ಕಡೆ ಬಾಲ, ನೋಡಂಗ ಆಗೈತಿ. ಏನ ನಾನು ನಿಮ್ಮ ಮನೆಗೆ ಬರ್ಲಿ ಈಗ? ನಿಮ್ಮ ಮನೆಗೆ ಎಲ್ರ ಬಂತಪ್ಪ, ನಿಮ್ಮ ಅಣ್ಣ ನಾನು ಅಲ್ಲೇ ಮತ್ತೆ ಕಡ್ದು ಕೊಂದೇ ಬಿಡ್ತಾನ ನೋಡಿ. ಏನ ಬರಂಗಿಲ್ಲ? ನೀ ನನ್ನ ಮನ್ಸಾರೆ ಲವ್ ಮಾಡದಿದ್ರ ನೀನ್ ನನ್ನ ನೋಡಕ್ ಬಾ. ವೇಟ್ ಮಾಡೋದಿರ್ತೀನಿ ನಾನು. ಆಯ್ತಳ, ಬರ್ತ್ನಾಳ. ಇದಕ್ಕೆ ದೋಸ್ತ ಹೆಲ್ಪ್ ಆಗ್ಬೇಕಾಯ್ತು. ಏನ್ ಹೇಳ ದೋಸ್ತ, ಮಾಡ್ತು ಹುಡುಗಿ ಬಣಾಕ ಅವ್ರ ಮನೆಗೆ ಗೊತ್ತಾಗ್ರಿ. ಏನ್ ಬರೋದಿಲ್ಲಪ್ಪ, ಅರಮನೆಗಳು ನಾಡು ಬಿಟ್ಟಾಕ್ಸೋ ಮಕ್ಳು ಅದಾರ, ಬರೋದಿಲ್ಲಪ್ಪ. ದೋಸ್ತ ಸಂಬಂಧ ಜೀವಾನು ಕೂಡ ರೆಡಿ ಆಗಿ ಬುದ್ಧಿ ಕಂಜಾತಿದ್ದೀನಿ. ಬಿಡೋ ಮರ, ಏನಾಕತ್ತೈತಿ ನೋಡು, ಹೋಗು ನಡಿ. ಏ ಹೋಗಾರಿದ್ರ ಹೋಗ್ರಿಪ್ಪ, ನಾನು ಬರಂಗಿಲ್ಲ. ದೋಸ್ತ ಹಿಂಗ್ಯಾಕೆ ಮಾಡ್ತಿ, ಬರಾಕ್ ಹೋಗ್ಬಿಡು. ಮರೆ ಅವ್ರ ಮನ್ಯಾಗ ಭಾಳ ಡೇಂಜರ್ ಅದಾರ. ಏ ಬಾರು, ಹಂಗೆ ಮಾಡಿಬಿಡ. ಹೋಗಾರಿದ್ರ ಹೋಗಿ ಬರ್ರಿ. ನಾವು ಬರ್ಲಿಕ್ಕೆ ಬಿಟ್ಟ ನಡಿಯಪ್ಪ, ಹೋಗು ನಡಿ. ನಾವು ಓಯ್ ಏನ ನಡಿ, ನಾನು ಬರ್ತೀನಿ. ಏನಂತ ಜಾತಕ್ಕೆ ಬಾ, ನಡಿ ಹೋಗೋಣ. ದೋಸ್ತ ನಂಗೆ ಯಾಕೋ ಅಂಜಿ ಬರತ್ತೆ. ನೀವು ಇಲ್ಲೇ ಹೋಗಿ ಮ್ಯಾಗ ನಾನು ಮ್ಯಾಗ ಹೋಗ್ಬಿಡ್ತೀನಿ. ಯಾಕೋ ಹೊಸೋಗಿ ಊಟ ಮಾಡಿ
ಅಷ್ಟು ಬಿಲ್ಡಪ್ ಕೊಟ್ಟಿದ್ದಿದೆ ಯಾಕಂದ್ರೆ ಆಯ್ತು ನಡಿ ಯಾರು ಒಳಗೆ ನಿಂಗೆ ಮತ್ತೆ ಇವಾಗ ಗೊತ್ತಾನ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳಿ. ನಂಗೆ ಗೊತ್ತಿತ್ತು ನೀ ಬರ್ತಿ ಅಂತ ಹೇಳಿ ನಾನು ಸುಮ್ ಹಂಗ ಮಜಾಕ್ ಮಾಡಿದ್ನಪ್ಪ. ಮಜಾಕ್ ಮಾಡ್ತಿ ಎಲ್ರಿ ನಿಮ್ಮ ಮನೆಗಳಿಗೆ ಗೊತ್ತಾದ್ರೆ ನಮ್ಮಿಬ್ರು ಕಡದೆ ಮುಚ್ಚಿ ಬಿಡ್ತಾರೆ. ಹೌದಾ ಅಷ್ಟಂತಿ? ಎಲ್ಲಿ ಮುಟ್ಟ ಬಂದ್ರೆ ಮತ್ತೇನು ಕೊಡೋದಿಲ್ಲ. ಏನ್ ಬೇಕಾಗಿತ್ತು? ಬೆಲ್ಲ. ಬೆಲ್ಲ ಅಡ್ಗೆ ಮನೆ ಹೋಗಿ ತಂದ್ಕೊಡ್ಲೆ? ಆ ಬೆಲ್ಲ ಮತ್ತೆ ಯಾವ ಬೆಲ್ಲ? ಆ ಬೆಲ್ಲ. ಆ ಬೆಲ್ಲ ಇವಾಗೇನ್ ಬೇಡ, ಮದ್ವೆ ಆದ್ಮೇಲೆ ಕೊಡ್ತೀನಿ. ಇದೇ ಟೈಮ್ ಫೋನ್ ಕೆಲಸನೇ ಕೆಡಿಸಿದೆ. ಹೋಗ್ನಾ ಬಾಯ್. ಇದು ಯಾವ್ದು ಹೊಸ ನಂಬರ್ ಬಂತು? ಹಲೋ ಅನ್ನಾರ ಪರ್ಸು ಮಾತಾಡ್ತಾನೆ ರೀ. ಹಾಂ ಹೇಳ. ಮಾನ್ಯ ರೀ ಸಚಿನ ಮತ್ತು ನಿಮ್ಮ ತಂಗಿ ಹೊಲ್ದಾಗ ಕೂತ್ ಮಾತಾಡತ್ತಿದ್ರಿ, ಅದು ನೋಡಿರಿ ನಿಮ್ಗೆ ಹೇಳ್ಬೇಕು ಬ್ಯಾಡ ಅಂತಂದ ಹೇಳ್ಬೇಕಂತ ಫೋನ್ ಹಚ್ಚೀನಿ ರೀ. ನಿಮ್ಗೆ ಬೇಕಾದ್ರೆ ಒಂದು ಹಿಡಿಯೋ ಕಳಿಸ್ತೀನಿ ನೋಡ್ರಿಲ್ಲ. ಹಾಂ ಕಳಿಸಿ, ವಾಟ್ಸಪ್ ಕಳಿಸಿ. ಹಾಂ ಈಗ ರೀ ಈಗ ವಾಟ್ಸಪ್ ಕಳಿಸ್ತೀನಿ ನೋಡ್ರಿ ಸದ್ಯಕ್ಕೆ ಜಸ್ಟ್. ಎಲ್ಲಿದ ನಿನ್ ಮಗ? ಕರ್ಕೊಂಬ ಅವನ. ನಡಿ ಬಾ ಜರ ಹೇಳಿ. ಎಲ್ಲಿ ಹೋಗ್ಯ ನಿನ್ ಮಗ? ಮನ್ಯಾಗಿಲ್ರಿ ಬುದ್ಧಿರ ಅವ್ರು ಹೊರಗೆ ಹೋಗ್ಯಾನ್ರಿ. ಆ ಬೋಸ್ರಿ ಮೇಲೆ ಹೋಗಿದ್ರಿ ಬಿ ನಂಗೆ ಸಂಜೆಗೆ ಬಂದು ಭೇಟಿ ಆಗ್ಬೇಕವ. ಯಾಕ್ರಿ ಬುದ್ಧಿ ನನ್ನ ಮಗ ಏನ್ ತಪ್ಪು ಮಾಡ್ಯಾನ್ರಿ? ಹಿಂಗ್ಯಾಕ್ ಮಾಡತ್ತೀರಿ ನೀವು? ನಿಮ್ ಮನ್ಯಾಗ ತಿನ್ನಾಕು ಗೊತ್ತಿಲ್ಲ, ನಮ್ಮ ಮನೆ ಹುಡುಗಿನ ಲವ್ ಮಾಡೋ ಧೈರ್ಯ ಬತ್ತ ನಿನ್ ಮಗಗ? ಹಂಗೆ ಮಾಡ್ಬೇಡ್ರಿ ಬುದ್ಧಿ. ನಮ್ಮ ಮಗ ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಆದ್ರೆ ತಿಳಿಸಿ ಹೇಳ್ತೀನಿ ರೀ, ನನ್ನ ಮಗ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೀವು. ನಿನ್ನ ಮಗ ನಿನಗೆ ಜೀವಂತ ಬೇಕಾಗಿದ್ರ ಸಂಜೆ ತಾನು ಭೇಟಿ ಮಾಡಿಸ್ಬೇಕು ನೀ. ಯೋ ಬಾಂಡೆಗಳೆಲ್ಲ ಹಿಂಗ್ಯಾಕೆ ಬಿದ್ದಾವ? ನೀ ಏನು ಮಾಡಿದಿ ನಿನಗೆ ಗೊತ್ತಿಲ್ಲ ಏನು? ಯೋ ನಾ ಏನು ಮಾಡೇನಿ ಹೇಳು? ಏನ ಪ್ರೀತಿ ಮಾಡಿದೆತ್ತ ಆಮೇಲೆ ಮನ್ಯಾನವ್ರು ಬಂದಿರು. ನಾನು ಎಲ್ಲ ಈಗ ಒಳಗೆ ಹೋಗಿ ಇವೆಲ್ಲ ಬಾಂಡೆ ಹೊರಗೆ ತಂದು ನಿನ್ನೆಲ್ಲ ಹುಡುಕ್ಯಾಡಿ ನಾನು ಬಡದೆಲ್ಲ ತಂದು ಹಿಂಗೆ ಹೋಗದಾರ ನೋಡ್ರಿ. ತಪ್ಪಾಗೈತಿ, ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ ಅವ. ನೀನು ಕಾಲು ಬೀಳ್ತನಪ್ಪ. ಇನ್ನಾಕಿ ಸವಾಸ ಬಿಟ್ಟು ಬಿಡಿ. ಅವ್ರು ನಿನ್ಗೆ ಸಂಜೆಗೆ ತಂದು ಭೇಟಿ ಮಾಡಿಸಂದಾರ ನೋಡಿ. ಏನು ಮಾಡ್ತೀನಿ, ನಮ್ಮಿಬ್ರು ಜೀವಂತ ಉಳ್ಸಂಗಿಲ್ಲ ಅವ್ರು. ಆಯ್ತು ಆಕಿ ಸವಾಸ ಬಿಡ್ತೀನಿ ನಿನ್ನ ಮೇಲೆ ಬಿಟ್ಟ. ನೋಡುವ ನಿನ್ ಮ್ಯಾಗ ಭಾಳ ನಂಬಿಕೆ ಇಟ್ಕೊಂಡೇವ, ಆದ್ರ ಆ ನಂಬಿಕೆ ನೀವು ಉಳಿಸ್ಕೊಳ್ಳಿಲ್ಲ. ಯಾಕಣ್ಣ ಹಿಂಗೆ ಮಾತಾಡತಿ? ನಾ ಏನ್ ಮಾಡಿನ ಅಂತ? ನೀ ಎಷ್ಟು ಸಲ ನಂಗೆ ಗೊತ್ತಿ, ನಾಳೆ ಕಾಲೇಜ್ ಹೋಗಿ ಕೊಂಬಿದ್ದಿಲ್ಲ ಮನ್ಯಾಗ ಇರೋದ. ಯಾಕಣ್ಣ ಏನಾಗೈತಿ? ಹೋಗಿ ವಿಕಾಸ ಮೂಲ ಮಾಡತ್ತಿದ್ದೀನಿ. ಇದನ್ನ ಏನ್ ಮಾಡಿದಿ ಇಲ್ಲಿಗೆ ಬಿಟ್ಟು ಬಿಡ. ಅಣ್ಣ ಅಂದು ಇಂದು ಗೊತ್ತಾಗಿದೆ ಚಲೋ. ನೀ ಏನ್ ಬೇಕಾದ್ ನಾನ್ ಮಾತ್ರ ಅವ್ನ್ ಬಿಡಂಗಿಲ್ಲ. ಆ ಸುಳಿ ಮಗನ ಬಿಟ್ಟು ಬಿಡ, ಇಲ್ಲ ಅಂದ್ರೆ ನಿನ್ನೂ ಕಲ್ತ್ನು ಅವನು ಕಲ್ತ್ನು.
ದೊಡ್ಡವನ್ನ ಗೊತ್ತಾದ್ರೆ ನೀನು ಉಳಿಸೋದಿಲ್ಲ ಅವನು ಉಳಿಸೋದಿಲ್ಲ ಇಬ್ರು ಕಲಾಸ. ನೋಡುವ ಬೇಕಾರಿ ಮಗನತ್ತಿಗೆ ಏನೈತೆ ಲವ್ ಮಾಡಿದಿ ನಿನ್ಗೆ ಎಂತ ಹುಡುಗ ಬೇಕು ಹೇಳ ಅಂತ ಹುಡುಗಂತ ಮದುವೆ ಮಾಡ್ತೇವ್. ನೋಡೋಣ ನಂಗೆ ಯಾವ ಹುಡುಗನು ಬೇಡ, ನನ್ ಪೈರಿ ನನ್ ಬಿಟ್ಬಿಡು. ಹಲೋ ಹಲೋ. ನಮ್ಮ ಮನೆಗೆಲ್ಲ ಗೊತ್ತಾಗಿತ್ತು. ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲರೂ ಭಾಳ ಬೈಯತ್ತಾರ. ನನ್ ಬಂದು ಕರ್ಕೊಂಡು ಹೋಗಿಲ್ಲ, ನನ್ ಕೊಂದು ಹೋಗಿರ್ತಾರ. ನಾವು ಓಡೋದು ಬೇಡ, ಎಲ್ರು ಓಡೋದ್ರ ತುಪ್ಪ ನಮ್ಮ ಅವನು ಕೊಂದ ಬಿಡ್ತಾರೆ ನಿಮ್ಮ ಮನೆಗಳು. ಬೇಡ ಪ್ಲೀಸ್, ಅರ್ಥ ಮಾಡ್ಕೊ ಹೇಳದಷ್ಟೇ. ಬೇಡ ಬೇಡ ಅಂದ್ರೆ ಬೇಡ, ಒಟ್ಟು ಓಡೋದು ಬೇಡ ನೋಡಿ. ಸತ್ಯ ನಂಗೆ ನಿನ್ ಬಿಟ್ಟು ಬದುಕಾಗಲ್ಲ, ಕರ್ಕೊಂಡು ಹೋಗಿ. ನೀನು ಬರ್ಲಿ, ನಾನು ಬೆಳಗ್ಗೆ ನನ್ನ ಹೆಣ ನೋಡ್ತೀನಿ ಅಷ್ಟು. ಕರ್ಕೊಂಡು ಹೋಗು. ನೋಡ ಮತ್ ನಿನ್ನ ಕಡೆ ಬನ್ನಿ ಅಂದ್ರ ನಮ್ಮ ಅವನ್ ಬರ್ತಾರೆ ಮನೆಗಳು. ಮತ್ ನಮ್ಮ ಅವನ ಕಡೆ ಐತಿ ಅಂದ್ರ ನೀ ಸೈತಿ. ನಾ ಈಗ ಏನ್ ಮಾಡ್ಲಿ ಇಬ್ರು ನೋಡ್ರಿ ಗೊತ್ತಾಗೋತೈತಿ. ಹೇಳ್ದಷ್ಟು ಅರ್ಥ ಮಾಡ್ಕೊ, ಓಡೋದು ಬೇಡ. ಸತ್ಯ ನಿಂಗೆ ಲಾಸ್ಟ್ ಹೇಳತ್ತೀನಿ, ನೀ ನನ್ ಬಂದು ಕರ್ಕೊಂಡು ಹೋಗಿ ಚಲೋ, ಇಲ್ಲ ನಾನು ಹೆಣ ನೋಡ್ಬೇಕಾಗ್ತದೆ ಅಷ್ಟೇ. ನೀನು ಆಯ್ತಾಳ ಬರ್ತೇನೆ, ಏನು ವಿಚಾರ ಮಾಡ್ಬಿಡ. ಅಲ್ಲಿ ನಿಂಗೆ ಬಂದ ಕಾಲ್ ಮಾಡ್ತೀನಿ, ಇಲ್ಲಾಂದ್ರೆ ನಮ್ಮ ದೋಸ್ತ್ ಬರ್ತಾನೆ ಕರ್ಕೊಂಡ್ ಬರತ್ತ. ಆಯ್ತು ಬರ್ತೀನಿ, ವಿಚಾರ ನೋಡ. ನೀನು ತಯಾರಾಗು, ನಾನು ಬರ್ತೇನೆ. ದೋಸ್ತ ನಮ್ಮ ಹುಡುಗ ಬಿಡು. ಕಾಮಿಡಿ ಮಾಡಬೇಡ, ಸೀರಿಯಸ್ ಹೇಳ. ಕಾಮಿಡಿ ಅಲ್ಲೋ, ನಾ ಹೇಳ್ರಿ ಮತ್ತೆ ಬರ್ಲಿಕ್ಕೆ ಮತ್ತೆ ಸಾಯ್ತಾನ ಆಗತ್ತಳು. ಅದಕ್ಕಾಗಿ ಹೆಲ್ಪ್ ಮಾಡ್ರಿ ಅಂತ ಸರಿಗೋ ಬರೇ ನಾನು. ದೋಸ್ತ ಅವ್ರ ಫ್ಯಾಮಿಲಿಗಳೆಲ್ಲ ಗುಂಡಾಗಳದಾರು, ಗೊತ್ತಾದ್ರೆ ನಮ್ಗೆ ಕಳೆದ ಬಿಡ್ತಾರಪ್ಪ. ನಾ ಅಂತೂ ಬರಂಗಿಲ್ಲಪ್ಪ ದೋಸ್ತ. ನಮ್ಮನ್ ಬಿಟ್ಟು ಅವ್ನು ಯಾರು ಇಲ್ಲ. ಜೀವ ಆದ್ರೆ ಹೋಗೋದಕ್ಕ ಅವ್ರಿಬ್ರು ನಡಿ, ಹೇಳ್ಬೇಕಾಗತ್ತ. ನಡಿ ಹೋಗೋಣ ದೋಸ್ತ. ನಿಮ್ಮ ದೋಸ್ತರ ಕೂಡ ಪುಣ್ಯ ಮಾಡಿ ದೋಸ್ತ. ನಡಿ ಹೋಗೋಣ. ನೀವ ಇಬ್ರು ಸರ್ಕಲ್ದಾಗ ನಿಂದ, ಈ ಬಸ್ ಸ್ಟ್ಯಾಂಡ್ ಅದ ನಿಂದ. ನಾವು ಅವ್ರು ಕರ್ಕೊಂಡು ಆಯ್ತು. ಬರ್ರಿ 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 ಹೋಗೋಣ. ಹಂಗೆ ನಿಲ್ಸಿ ಬಂದಿವ್ರಿ ಅಲ್ಲಿ. ಬರ್ರಿ ಪಟ್ನ ರೀ, ಇನ್ನೂ ಎಲ್ಲದಾರ್ರಿ ಅವ್ರು? ನಿಲ್ಸಿ ಬಂದನ್ರಿ, ಬರ್ತಾರ. ಸತ್ಯ ನಡ್ರಿ ಹೋಗೋಣ ನಡ್ರಿ. ಇಷ್ಟ ಅದಾವನ್ರಿ, ಹೋಗೋಣ. ದೋಸ್ತ ರಾಕಿ ಹಾಕೋ, ನೀವು ಬಂದೆ ಸಾಕ. ಆಯ್ತು ದೋಸ್ತ, ಬರ್ತೇನೆ. ಆರಾಮಿರಿ, ಬರ್ತೀನಿ. ಆರಾಮಿರಿ. ಹೋಗಿ ಹೋಗಿ ಬರ್ರಿ. ಹಾಂ ಆಯ್ತು. ಹಾಂ ಬೇಗ ಮಾಡ್ಲಾ, ಯಾರ ಬಂದ್ರೆ ಏನ್ ಮಾಡೋದು?
ಒಂದು ಫೋನ್ ಸ್ವಿಚ್ ಆಫ್ ಇರುತ್ತೆ. ಮತ್ತೆ ಈಗ ಏನ್ ಮಾಡೋದು? ನಡಿ ಹೋಗೋಣ ಮುಂದೆ ಇಲ್ರಿ ನೋಡೋಣ. ದೋಸ್ತ ಲೇಟ್ ಆಯ್ತು, ಸಾರಿ. ಬಾ ರೂಮ್ ಸಿಕ್ಕೈತೆ. ದೋಸ್ತ ನೀವು ರೆಸ್ಟ್ ಮಾಡ್ರಿ, ನನ್ನ ಕೆಲಸ ಐತಿ, ನಾನು ಸಾಯಂಕಾಲ ಬರ್ತೀನಿ. ನೀರೇ ಮತ್ತೆ ಅರಮನೆಗಿರಕ್ಕೆ ಬಂದ ಮತ್ತೆ ಎಂತ ಮನೆಗಿರ ಪರಿಸ್ಥಿತಿ. ಸಾರಿನ ಏ ಸಚ್ಚ, ಹಂಗ್ಯಾಕಂದಿಯೋ? ನಂಗೆ ನಿನ್ ಮೇಲೆ ಭಾಳ ನಂಬಿಕೆ ಐತಿ. ಅರಮನೆ ಆದ್ರೇನ್ ಗುಡಿಸ್ಲ ಆದ್ರೇನ್ ನಂಗೆ ನೀನ್ ಬೇಕಷ್ಟೇ. ನನ್ನ ಜೀವ ಇರೋವರೆಗೂ ಸರಿ, ಒಂದು ಸ್ವಲ್ಪ ಮನೆ ಕಡೆ ಬರ್ರಿ, ಅರ್ಜೆಂಟ್ ಮಾತಾಡೋದು. ಆಯಿತು, ನಾನು ಇವಾಗಲೇ ಬರ್ತೀನಿ. ಸರಿ ಸರ್, ಯಾಕೆ ಅರ್ಜೆಂಟ್ ಬರೋಕ್ಕೆ ಹೇಳಿದ್ದ? ಸರ, ನನ್ನ ಮಗಳು ಕಾಣೆ ಆಗ್ಯಾಳ. 24 ತಾಸೊಳಗಿನ ಎಲ್ಲೇ ಇದ್ರೆ ಹುಡುಗಿ ತರಬೇಕು. ಸರ್, ನಿಮ್ಮ ಮಗಳು ಪ್ರೀತಿ ಗೀತಿ ಏನಾದರೂ ಮಾಡ್ತಿದ್ದಾಳ? ಸರ, ನನ್ನ ಮಗಳು ಹಂತಕ್ಕೆ ಅಲ್ಲ. ಇಲ್ಲ ಸರ್, ಏನು ಸುಮ್ಮನೆ ಇನ್ಫಾರ್ಮೇಷನ್ ಕೇಳಿದೆ. ಹಾಗೇನಾದರೂ ಇದ್ದರೆ ಹೇಳಿ ಇವಾಗಲೇ. ನನ್ನ ಮಗಳು ಏನಂತ ನನಗೆ ಗೊತ್ತೈತಿ. ಅಂಥದ್ದು ಏನು ಮಾಡೋದಿಲ್ಲ ಆಕಿ. ನಮ್ಮ ಪ್ರಿಯ ಗಂಗನ ಮಗ ಸಚ್ಚಾನ್ ಕೂಡ ಓಡಿಗೋಣ. ನಮಗೂ ಈಗ ಗೊತ್ತಾಯ್ತು ನಮ್ಮ ಮ್ಯಾಟ್ರನ. ಹಾಗಾದರೆ ನೀವು ಇಬ್ಬರು ಏನು ಮಾಡಾಕ್ತೀರಿ? ನಮಗೂ ಏನು ಗೊತ್ತಿಲ್ಲ, ನಾ ಹಿಂಗೆ ಮಾಡ್ತಾ ನಮ್ಮ ಹುಡುಗಿ ತಲೆಯೆಲ್ಲ ಕೆಡಿಸ್ಬಿಟ್ಟ. ನಾವು ನೀವು ಇಬ್ಬರು ಇದ್ದದ್ದು ವೇಸ್ಟು. ಸರ್, ನೀವೇನು ಯೋಚನೆ ಮಾಡಬೇಡಿ, ಒಂದು ಕಂಪ್ಲೇಂಟ್ ಕೊಡಿ. ಅವ್ನು ಯಾವನಂತ ನಾನು ನೋಡ್ತೀನಿ. ಕಂಪ್ಲೀಟ್ ಅದು ಏನು ಬೇಡ, ನಮ್ಮ ಮನೆ ಒಬ್ರು ಹೋಗೈತೆ. ನಿಮ್ದು ಕೆಲಸ ಏನ? ಅವ್ರು ಏನ್ದಾರ ಪತ್ತೆ ಹಚ್ಚೋದಟ್ಟ, ಉಳ್ಕಾದ ನಾವು ಏನು ಬೇಕಾದ್ರೆ ಮಾಡ್ತೇವೆ. ಸರ, ಈ ವಿಷಯ ಎಲ್ಲಿ ಹೊರಗೆ ಲೀಕ್ ಆಗಬಾರ್ದು. ಇದು ನಮ್ಮ ಒಳಗೆ ಇರಲಿ. ಆ ಸಚ್ಚಾನ ಫ್ರೆಂಡ್ಸ್ ಯಾರ್ಯಾರು ಅದಾರ ಸರ, ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ಒಳಗೆ ಹಾಕಿಬಿಡ್ರಿ. ಆಯ್ತು ಸರ್, ಇನ್ನು 24 ಗಂಟೆಯಲ್ಲಿ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ತಂದು ಒಪ್ಪಿಸ್ತೀವಿ. ನಾನು ಇನ್ನು ಬರ್ತೀನಿ ಸರ್. ಸರಿ, ಆಯಿತು. ಇದು ಮಾಡ್ರಿ, ಅಲ್ಲಿ ಸಚ್ಚಾನ್ ದೋಸ್ತರು ಗೊತ್ತಾ? ಇಲ್ಲಿ ಕೂತಾರ ನೋಡ್ರಿ, ಅವರ ನೋಡ್ರಿ. ಪೊಲೀಸ್ ಹಾಕ್ ಬಂದು ಏಯ್, ಎಲ್ಲೋ ನಿಮ್ಮ ದೋಸ್ತ? ಗೊತ್ತಿಲ್ರಿ ಸರ್. ಏಯ್, ಕರೆ ಹೇಳ್ರು, ಬೊಸ್ಡಿ ಮಕ್ಕಳ್ರಿ. ಕರೆಗೋ ಸರ್, ನಮ್ಗೇನು ಗೊತ್ತಿಲ್ರಿ ಸರ್. ಬಾಯಲ್ಲಿ ಹೇಳ್ರಿ, ಬೊಸ್ಡಿ ಮಕ್ಕಳು ತಿಳಿಯಂಗಿಲ್ಲ. 302 ಎತ್ತು ಗಾಡಿ ಹಾಕೋರು. ಸರ್, ನಾವೇನು ಮಾಡಿವ್ರಿ? ನಮ್ಮನೆ ಕೇಳ್ತಾರೆ ನೀವು. ಅಲ್ಲೇ ಸ್ಟೇಷನ್ದಾಗ ಹೇಳ್ತ ನೋಡ್ರಿ ಮಕ್ಕಳ್ರಿ. ಈ ಮಕ್ಕಳಿಗೆ ಬಾಯಲ್ಲಿ ಹೇಳ್ರಿ ಕೇಳಂಗಿಲ್ಲ. ನಡಿ ಗಾಡಿ ಹಾಕ್ಯವ್ರು 302. ಸರ್, ನಮ್ದೇನು ತಪ್ಪಿಲ್ರಿ ಸರ್. ಸರ್, ಏನೂ ತಪ್ಪಿಲ್ರಿ ನಮ್ದ. ಸರ್, ನಮ್ದೇನು ತಪ್ಪಿಲ್ರಿ ಸರ್. 302 ಇದು ತುಂಬ ಸಿಗರೇಟ್ ಕೇಸು. ಸಿಗರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅವ್ರಿಬ್ರು ಬಾಯಿ ಬಿಡಿಸ್ಬೇಕು, ಯಾರಿಗೆ ಹೊರಗೆ ಗೊತ್ತಾಗದಿರೋ ಹಾಗೆ. ಓಕೆ, ನಡಿ. ಸಾವಿರ ಬಂದ್ರು ಬರ್ರಿ, ಕುಂಡ್ರೋನ್ಲೆ. ಏಯ್ ಮಗನ, ಸತ್ಯ ಇರೋದನ್ನ ಹೇಳ್ತಿರೋ, ಬೋಟ್ ಎಟ್ಲಿ ಸಾಯ್ತಿರೋ? ಸರ್, ನಮ್ಗೇನು ಗೊತ್ತಿಲ್ಲ, ನಮ್ಗೆ ಬಿಡ್ರಿ, ನಾವು ಹೋಗ್ತೀವ್ರಿ. 302 ಈ ಮಕ್ಕಳು ಬಾಯಲ್ಲಿ ಹೇಳ್ರೆ ಕೇಳಂಗಿಲ್ಲ. ತಾಯಿಲಾಟಿ ಬಿಡ್ರಿ, ನಾವು ಮಾಡಿದ್ರಿ ಬಿಡ್ರಿ, ನಾವು ಹೋಗ್ತೀವಿ ಬಿಡ್ರಿ.
ಬಿಡ್ರಿ ಬಿಡ್ರಿ ಸರ. ಸರ್ ಬಿಡ್ರಿ ಬಿಡ್ರಿ ಸರ. ಸರ ಹೊಡಿಬೇಡ್ರಿ ಸರ. ಏಯ್ ಮಗದ ಭಾಳ ಕಾಣ್ತಿದ್ರಿ ನಾಟು ಹಾಕೋ ಮಗನ ಒಳಗೆ. ಏಯ್ ನಿಮಗೇನು ಮಾಡಂಗಿಲ್ಲ. ಆ ಸತ್ಯ ಹೇಳಿದಾನ ಅಷ್ಟು ಹೇಳ್ರಿ, ನಿಮ್ಮನ್ನ ಬಿಟ್ಬಿಡ್ತಾನ. ಹೇಳಿಲ್ಲ ಅಂದ್ರೆ ಮಕ್ಕಳಿಗೆ ಸಾಯ್ತೀರಿ. ಮತ್ತು ನಾ ಟೀ ಕುಡ್ದು ಬರೋಷ್ಟ್ರಾಗ ಒಂದು ತೀರ್ಮಾನಕ್ಕೆ ಬರ್ರಿ. ಅಷ್ಟ್ರಾಗ ಟೀ ಕುಡ್ದು ಬರ್ತಾನೆ. ಐತೆ ನಿಮ್ಮದು ಬಂದು. ನಾನು ದನ ಬಡ್ದಂಗೆ ಬಿಡ್ಲಿಕ್ಕಲ್ಲ ಪೆಟ್ ಹತ್ಲತ್ತಾವ ಹ್ಯಾಂಗ ಮಾಡೋದು? ದೋಸ್ತ ನಮ್ಮ ನಾವು ನಮ್ಮ ನೆಟ್ ಬಡಿದ್ರು ಹೇಳೋದು ಬೇಡ ಅವ್ರು. ಅವನಂದ್ರೆ ಒಟ್ಟ ಜೀವನ ಉಳ್ಸಂಗಿಲ್ಲ. ಅವನ ಜೀವನ ತೋರಿಸದಲ್ಲೋ, ಇಲ್ಲಿ ಪೊಲೀಸ್ ನಮ್ಮ ಜೀವ ತಿನ್ನಕ್ತಾನಲ್ಲ. ಯಾತು ಸಚಿನ್ ನನಗಳು ಅವಾಗ ಭಾಳ ಸೀರಿಯಸ್ ಐತಿ, ನಂಬರ್ ಕೊಡ್ರಿ ಅವ್ನು. ಅದೇ ನಂಬರ್ ನಮ್ಗೆ ಗೊತ್ತಿಲ್ಲ, ನೀ ಇದು ಹೋಗ್ಬಿಡು. ಏನು ವಿಚಾರ ಮಾಡಿರೋ ನಾ ಹೇಳಿದ್ದೆ? ಸರ ದೋಸ್ತ ಅಂದ್ರೆ ತಿನ್ನಾಕ ಅವನಕ ಆಟ ಅಲ್ರಿ. ಅವ ನಮ್ಮನ್ನ ನಂಬಿ ಬಂದಾನ. ನೀವು ಏನು ಮಾಡ್ಕೋತೀವಿ ಮಾಡ್ಕೋರಿ. ಅವ್ನು ಎಲ್ಲಿದಾನ ಅಂತ ಹೇಳೋದಿಲ್ಲ. ಏಯ್ ನೀ ಯಾವ ನಡೆಯೋ. ಸಜ್ಜಾ ಭಾಳ ಹೊಟ್ಟೆ ಅನ್ಸ್ತವೇನು ಅಂತ ತಗೊಂಡಲ್ಲ. ಆಯ್ತು ತೊಗೊಂಡ್ ಬರ್ತೀನಿ ಗಪ್ಪ ನಾ ಹೋಗಿ. ಜಲ್ದಿ ಬಾ. ಆಯ್ತು. ತಂದೆ ತೊಗೊಂಬಂದೇನು ಇವತ್ತೇನು ಸಜ್ಜಾ ಬಾ, ನಾವು ಊಟ ಸಿಗೋಣ ನಾ ಊಟ ಮಾಡಿ ಬಂದೀನಿ. ಊಟ ಮಾಡಿ ಬಂದೆ. ಹಾಂ ಮಾಡಿ ಕರೆನೂ ಮಾಡಿ ಬಂದೀನಿ. ಕರೆನ ಮಾಡಿ ಬಂದಿನಿ. ಏ ಸಚ್ಚ, ನಿನ್ ಮುಖ ನೋಡ್ರ ಗೊತ್ತಾಗ್ತದೆ, ಸುಳ್ಳು ಹೇಳ್ತೀಯನ? ಬಾ ಸುಮ್ಮನ. ನಾ ಮಾಡಿ ಬಂದೀನಿ, ನೀ ಮಾಡ. ನನ್ ಮೇಲೆ ಆಣಿ ಮಾಡಿ ಮಾಡಿ ಬಂದೆ ಅಂತ? ಇಲ್ಲಿ ಮಾಡಿಲ್ಲ. ನಂಗೆ ಗೊತ್ತಿದ್ದೆ ನೀ ಊಟ ಮಾಡಿ ಬಂದಿಲ್ಲ ಅಂತ ನನ್ ಮುಂದೆ ಸುಳ್ಳು ಹೇಳ್ತೀನ? ಬಾ ಸುಮ್ಮನ. ಕೆಲಸ ಇಲ್ಲ ಮತ್ತೆ ಏನಂತ ಕೇಳಿದೆ. ಎಲ್ಲ ಕೆಲಸ ನೋಡಿ. ಹಾಂ ದೋಸ್ತ ಆಯ್ತು, ನಾಳೆ ಹಿಡ್ದ ಬರ್ತಾನ. ಹಾಂ ಹಾಂ ಆಯ್ತು ಸಬಾಸ್. ನೀ ಏನು ಮಾಡ್ತಿ ಕೆಲಸ? ಕಾಲೇಜ್ ಹೋಗೋಣ ಸರ್. ನೀನು ಸ್ಟೂಡೆಂಟ್ ಅದಿ. ಒಂದು ಸರಿ ನಾ ಎಪ್ಪರ್ ಹಾಕಿ ನಿನ್ನ ಲೈಫ್ ಸ್ಕ್ರ್ಯಾಪ್ ಆಗ್ತೈತಿ. ಯಾರಿಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಎಲ್ಲಿದಾನು ಏನ ಹೇಳ್ಬಿಡು, ನಿನಗೇನು ಪ್ರಾಬ್ಲಮ್ ಆಗಂಗಿಲ್ಲ. ಆಯಿತು ಸರ್, ನೀವು ಹೇಳ್ದಂಗೆ ಕೇಳ್ತೀನಿ. ಸರಿ ಆಯಿತು, ಕಾಲ್ ಮಾಡು, ಎಲ್ಲಿದಾರ ಅಂತ ಕೇಳ್ತಿಳ್ಕೊ. ನೀನು ಭಯ ಪಡಬೇಡ, ನಾನಿದ್ದೀನಿ, ಕಾಲ್ ಮಾಡು. ಸರ್ ಎತ್ತದ ಇಲ್ಲ ಸರ್ ಅವನು. ಇನ್ನೊಂದು ಸರಿ ಟ್ರೈ ಮಾಡು. ಅದು ತಾನೆ. ಹಲೋ ದೋಸ್ತ, ನಾ ಪಜ್ಜೋದೇನೆ. ಹಲೋ ದೋಸ್ತ. ನಿಮ್ಮ ಅವಾಗ ಸೀರಿಯಸ್ ಐತಿ. ಹಾಂ ಇವತ್ತು ಎಟ್ಟೊತ್ತಿದ್ರು ಇವತ್ತು ಊರಿಗೆ ಬಾ. ಆಯ್ತು ದೋಸ್ತ, ಒಟ್ಟು ಬರ್ತೀನಿ, ಸದ್ಯ ಬರ್ತೀನಿ. ಆಯ್ತು. ಏ ಪ್ರಿಯ, ನಮ್ಮ ಅವಾಗ ಆರಾಮಿಲ್ಲ. ಸರ್ ಅವ್ನ ತಾಯಿ ನೋಡೋಕೆ ಬರ್ತಿದ್ದಂತ ಹೇಳಿದ್ದೀನಿ ಸರ್. ಸರಿ ಆಯಿತು, ನಾನು ಹೊರಗಡೆ ವೇಟ್ ಮಾಡೋ ಸ್ವಲ್ಪ, ಆಮೇಲೆ ಕರಿತೀನಿ. ನಮಸ್ಕಾರ ಸರ್. ಸರ್ ನೀವು ಹೇಳ್ರಿ. ಅದೇ ಇವತ್ತು ಸಚ್ಯ ಅವ್ರ ತಾಯಿನ ನೋಡೋಕೆ ಬರ್ತೀನಿ ಅಂತ ಹೇಳಿದೆ ಸರ್. ಆಯಿತು, ಆ ಮಗ ಬರಲಿ, ನೋಡ್ಕೋತೀವಿ. ಹೌದು ಸರ್. ಓಕೆ ಸರ್. ಓಕೆ ಸರ್. ಓಕೆ. ಹಂಗಲ್ಲೋ, ಪೊಲೀಸ್ ನಮ್ಮನ್ನ ದನ ಬಡ್ದಂಗೆ ಬಡದ್ರ ಹೆಂಗೆ ಬಿಟ್ಟು ನಮ್ಮನ್ನ? ನಾನು ಒಂದು ತಪ್ಪು ಮಾಡೀನಿ. ಏನು ತರುವಾಗ ಆರಾಮಿಲ್ಲತ್ತಂದು ಹೇಳಿನ ಸತ್ಯಾಗ ಸುಳ್ಳು ಹೇಳಿನಿ. ಇವಾಗ ಹೇಳಿನ ಬಾ ಹಾಕೊಂಡು ಬರಾಕತ್ತಾನವ. ಎದಕ್ಕೆ ಹೇಳಿದೀವಿ ದೋಸ್ತ? ಹೇಳ್ಬಾರ್ದಾಗಿತ್ತು. ನಾವು ಮತ್ತೆ ದೂರ ಮಾಡಿದಂಗೆ
ನಾವೇ ಇಬ್ಬರನ್ನು ಒಂದ್ ಮಾಡಿಸಿ ನಾವೇ ಇಬ್ಬರನ್ನು ದೂರ ಮಾಡ್ರಿ ಹಂಗೆ ದೋಸ್ತ ಬರ್ಗಾಡತ್ ಹೇಳುವ ಫೋನ್ ಹಚ್ಚಿ ಎಲ್ಲಾಕರ ಬಂದ್ರೆ ಕೊಂಡು ಹೋಗಿರ್ತಾರ ಅವ್ರನ್ನ ಫೋನ್ ಹಚ್ಚೋರು ಬರ್ಗಾಡತ್ ಹೇಳಪ್ಪ ಫೋನ್ ಸುಜಾಪುರ್ಲ ಐತೆ ಫೋನ್ ಏನೇನು ಹಚ್ಚೋ ಸುಜಾಪುರ್ಲ ಐತದ ನಾವು ಹೋಗ್ತಾಬೇಕು ಅವ್ರ ಸಿಕ್ಕದಂದ್ರೆ ಭಾಳ ಕಟ್ಟ ನಾವು ಹೋಗ್ತಾವೆ ಯಾಡಚ್ಚು ಹೆಂಗಾರ ಮಾಡಿ ಫೋನ್ ಹಚ್ಚು ಫೋನ್ ಸುಜಾಪುರ್ಲಿ ಹಂಗೆ ಮಾಡತ್ತೆ ಆಹಾ ನಾವು ದೂರ ಮಾಡಿ ಹಂಗಾಗುತ್ತೆ ಸಚ್ಚ ನಂಗೆ ಅಂಜಿಕೆ ಆಗೋದೈತೆ ಹೋಗಂಬಾರು ಮನೆಗೆ ಬೇಡ ಅಂಜ್ಬೇಡ ಅದನ್ನ ಅದಕ್ಕೆ ನೋಡಿ ಇಲ್ಲಿ ಅಂಜ್ಬೇಡ ಬಿಡುತ್ತೆ ಕೆಲ್ಸಗಳು ಜಲ್ದಿ ಹೋಗೋಣ ನಡಿ ನಮ್ಮ ಮನೆ ಯಾರ ನೋಡಿ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ಸ್ಟಾಪ್ ಮಾಡಿ ಹೋಗೋಣ ಸಚ್ಚ ನಮ್ಮ ಅಣ್ಣಾರು ಬಂದಾರ ಕಾಣಿಸುತ್ತೆ ನನಗೆ ಹೇಳಿದ್ನಿಲ್ಲ ಹೋಗೋ ನಡಿ ಮೊದಲು ಆ ಸುಳಿ ಮಗನ ಒಟ್ಟ ಇವತ್ತು ಉಳಿಸಬೇಡ್ರಿ ಅವ್ನು ಅಲ್ಲಿ ಯಾರು ಅವ್ನು ಇಬ್ರು ಸುಳಿ ಮಕ್ಳು ಅವ್ರು ಒಟ್ಟ ಉಳಿಸಬೇಡ್ರಿ ಇವತ್ತ ಸಚ್ಚ ಹೇಳು ಸಚ್ಚ ಅಣ್ಣಾರು ಬರೀತಾರೆ ಏನು ಹೇಳು ಅಣ್ಣ ಪ್ಲೀಸ್ ಅಣ್ಣ 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 ಬೇಡ ಅಣ್ಣ ಓಸಡಿ ಮಗನ ನಮ್ಮ ಮನೆ ಹುಡುಗಿನ ಕರ್ಕೊಂಡು ಹೋಗೋಟ್ಟು ನಿನಗೆ ಎಲ್ಲಿಂದ ತೈರ ಬತ್ತ ಅಪ್ಪ ಒಂದೇನು ತಪ್ಪಿಲ್ಲಪ್ಪ ಎಲ್ಲ ನಂದು ಅವ್ನು ಬಿಟ್ಬಿಡು ಅಣ್ಣ ಪ್ಲೀಸ್ ಬೇಡ ಅಣ್ಣ 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 ಪ್ಲೀಸ್ ಬೇಡ ಅಣ್ಣ 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 ನಿನ್ ಕೈ ಮುಗಿತೀನಿ ಅಣ್ಣ ಅಣ್ಣ ಬೇಡ ಅಣ್ಣ ಅಣ್ಣ ಪ್ಲೀಸ್ ಬೇಡ ಅಣ್ಣ ಪ್ಲೀಸ್ ಬೇಡ ಅಣ್ಣ 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 ಪ್ಲೀಸ್ ಬೇಡ ಅಣ್ಣ 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 ಪ್ಲೀಸ್ ಸತ್ಯ ಹೇಳು ಸತ್ಯ ಸತ್ಯ ನನ್ ಬಿಟ್ಟು ಹೋಗ್ಬೇಡ ಹೇಳು ಸತ್ಯ ನನ್ನ ಒಬ್ಬಾಕಿನ್ ಬಿಟ್ಟು ಹೋಗ್ಬೇಡ ಹೇಳು ಸತ್ಯ ಪ್ಲೀಸ್ ಹೇಳು ಸತ್ಯ ನನ್ನ ಒಬ್ಬಾಕಿನ್ ಮಾಡಿ ಹೋಗ್ಬೇಡ ಸತ್ಯ ನನ್ನ ಬಿಟ್ಟಿರಕ್ ಆಗೋದಿಲ್ಲ ಸತ್ಯ ಹೇಳು ಪ್ಲೀಸ್ ಹೇಳು ಸತ್ಯ ಹೇಳು ಅಣ್ಣ ಅಣ್ಣ ಪ್ಲೀಸ್ ಹೇಳು ಸತ್ಯ ಹೇಳು ಮೇಲೆ ಕಡಿಯಕ್ಕೂ ನಮ್ಮಿಬ್ರು ಬ್ಯಾರು ಮಾಡಿ ಬಿಟ್ಟೋದು ಜೀವಕ್ಕಿಂತ ಹೆಚ್ಚು ಇಷ್ಟಪಟ್ಟಿನ ಹೋಯ್ಕಿನ ನೀ ಮನುಷ್ಯಲ್ಲೂ ಮನುಷ್ಯ ರೂಪದ ರಾಕ್ಷಸನು ಹೇಳ ಪ್ರಿಯ ಹೇಳ ಸಚ್ಚನ ಬಿಟ್ಟು ಹೋಗ್ಬೇಡ ಪ್ರಿಯ ಹೇಳ ನೀ ಹಂಗ ಸಾಯ್ದಿಲ್ಲ ಈ ಜೋಡಿ ಹಾಕೊಂಡು ಸಾಯ್ದಿಲ್ಲ ಹೇಳ ಪ್ರಿಯ ಹೇಳ ಯಪ್ಪ ಮಗಳೇ ತಂಗಿ ತಂಗಿನ ಎಲ್ಲಾರು ಕೂಡ ಏನ್ ಮಾಡಿದ್ರು ತಂಗಿ ನಿನಗ ಯಪ್ಪ ನನ್ನ ಮಗಳು ನನ್ನ ಕೈಯಾಗ ನಾನು ನಿನ್ನ ಕೊಂದೆ ತಂಗಿ ಅದ ಕೈಲಿ ನಾನು ಕೊಂದೆ ತಂಗಿ ಯಾ ಮಾಡ್ಕೊಂಡು ಸಚ್ಚ ದೋಸ್ತ ನೀವ ಒಂದ್ ಮಾಡಿಸಿರು ಈಗ ನಾನು ಬಿಟ್ಟು ನೀವ ಕೂಡಿಸ್ರು ಮತ್ತ ದೋಸ್ತ ಎಬ್ಬಿಸ್ರು ಹಾಕಿನ
ಆಕಿನ ಬಿಟ್ಟಿರಕ್ಕಾಗಲ್ಲ. ಎಬ್ಬಿಸ್ರಿ ಆಕಿನ, ಎಬ್ಬಿಸು. ದೋಸ್ತ್ ಭಾಳ ತತ್ ಮಲ್ಕೊಂಡಾಳ, ಎಬ್ಬಿಸ್ ಬರೋಕಿನ, ಎಬ್ಬಿಸು. ಮಾತಾಡ್ಸು ನನ್ನ ಜೋಡಿ, ಮಾತಾಡ್ಸ್ರಿ. ಪ್ರಿಯ ಹೇಳ, ನಮ್ ದೋಸ್ತರು ಬಂದಾರ, ನಮ್ ಮದ್ವಿ ಮಾಡ್ಸಕ್ ಹೇಳ. ಪ್ರಿಯ ಬಂದಾರ, ಹೇಳ ಮದ್ವೆ ಆಗೋಣ ಹೇಳ. ಪ್ರಿಯ ಯಪ್ಪ, ಇವ್ರಿಬ್ರು ದೂರ ಮಾಡಕ್ ನಾನ ಕಾರಣ. ಏ ನನ್ ಜೀವ ಹೋದ್ರೆ ನಿನ್ ಬಿಟ್ಕೊಡಲ್ಲ. ಪ್ಲೀಸ್ ರ, ನನ್ ಪ್ರೀತಿ ಒಪ್ಕೋ. ನೀನ್ ಅಂದ್ರೆ ನಂಗೆ ಬಹಳ ಇಷ್ಟ. ನೋ ಸತ್ಯ, ಇದ್ರು ನಿನ್ ಜೊತೆ, ಸತ್ರುನು ನಿನ್ ಜೊತೆ. ಸತ್ಯ, ನಂಗೆ ನಿನ್ ಬಿಟ್ಟು ಬದುಕಾಗಲ್ಲ. ನೀನು ಬರ್ಲಿಲ್ಲ, ಬೆಳಗ್ಗೆ ಹೆಣ ನೋಡ್ತೀನಿ ಅಷ್ಟೇ. ಈ ನನ್ನ ಕಣ್ಣುಗಳು ನೋಡುವ ಕೊನೆ ನೋಟ ನೀನ ಸತ್ಯ. ಕ್ಷಮಿಸಿಬಿಡು ಗೆಳತಿ, ಕ್ಷಮಿಸಿಬಿಡು, ಕ್ಷಮಿಸಿಬಿಡು ನನ್ನ, ಕ್ಷಮಿಸಿಬಿಡು, ಕ್ಷಮಿಸಿಬಿಡು ಗೆಳತಿ, ಕ್ಷಮಿಸಿಬಿಡು, ಕ್ಷಮಿಸಿಬಿಡು. ಎಲ್ಲೇ ಹೋದ್ರು ಅವಳ್ದ ನೆನಪು ನನಗ ಕಾಡೈತಿ. ಎಲ್ಲ ಇತ್ತು ಇಲ್ದಂಗಾಗಿ ನರಕ ಕಂಡೈತಿ. ಕಣ್ಣೀರಲ್ಲೇ ಕನ್ಸು ಮುಳುಗಿ ಸತ್ತಂಗಾಗೈತಿ. ನಾನು ಯಾಕೆ ಒಬ್ಬಂಟಿ ಮಾಡ್ಬೇಕಪ್ಪ? ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ ನನಗ. ನಾನು ನಿನ್ ಜೊತೆನ ಬರ್ತೀನಿ, ನಾನು ನಿನ್ ಜೊತೆನ ಬರ್ತೀನಿ. ನೋಡಿದಿರಲ್ಲ ವೀಕ್ಷಕರೇ, ಈ ಕಥೆಯಲ್ಲಿ ಒಬ್ಬ ಅಮಾಯಕ ಹುಡುಗನ ಜೀವನ ಹೇಗಾಗೋಯ್ತು. ಪ್ರೀತಿಗಾಗಿ ಅವನು ಏನೆಲ್ಲ ಕಷ್ಟಪಟ್ಟ, ಆದರೆ ಆ ಪ್ರೀತಿಯನ್ನು ಅವನಿಂದ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಶ್ರೀಮಂತರ ಮಗಳನ್ನು ಪ್ರೀತಿ ಮಾಡಿದ್ದಕ್ಕೆ ಆ ಅಮಾಯಕ ಹುಡುಗನಿಗೆ ಆ ಪ್ರೀತಿ ಒಲಿಸ್ಕೊಳ್ಳಿಕ್ಕೆ ಈ ಶ್ರೀಮಂತರ ದರ್ಪ ಕಾರಣವಾಗಿ ಅದು ಸಾಧ್ಯ ಆಗಲಿಲ್ಲ. ಕೊನೆಗೆ ಅವರಿಬ್ಬರ ಪ್ರೀತಿಯೂ ಕೂಡ ಸಾವಿನಲ್ಲೇ ಅಂತ್ಯವಾಯಿತು. ಅಥವಾ ಆ ಪ್ರೀತಿಗೆ ಈ ಸಮಾಜದಲ್ಲಿರುವ ಜಾತಿ, ಧರ್ಮ, ಅಂತಸ್ತು, ಶ್ರೀಮಂತಿಕೆ ಇವುಗಳೇ ಅದಕ್ಕೆ ಅಡ್ಡಿಯಾದವ. ಹಾಗಾದರೆ ಆ ಎರಡೂ ಜೀವಗಳು ಪ್ರೀತಿಗೋಸ್ಕರ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಮನಸ್ಸುಗಳು ಇಲ್ಲಿ ಒಂದಾಗ್ಲಿಲ್ಲದ್ರೂ ಕೂಡ ಸ್ವರ್ಗದಲ್ಲಾದರೂ ಒಂದಾಗ್ತವೆ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತ. ಅದಕ್ಕೆ ಈ ಜೋಡಿ ಹಕ್ಕಿಗಳ ಪ್ರೀತಿಯೂ ಕೂಡ ಇವತ್ತು ಅಮರವಾಗಿ ಹೋಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ. ಅದರ ಜೊತೆಯಲ್ಲೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.